ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಇನ್ಫೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ 26ನೇ ಕಂತಿನ ಬಗ್ಗೆ ಮಹತ್ವದ ಅಪ್ಡೇಟ್ ಮತ್ತು ಗುಡ್ ನ್ಯೂಸ್ ಅನ್ನು ನೀಡುತ್ತೇನೆ. ನಾನು ನಿಮಗೆ ಈಗಾಗಲೇ ಅಪ್ಡೇಟ್ ನೀಡಿದಂತೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತು ಬಹಳ ಶೀಘ್ರದಲ್ಲಿ ನಿಮಗೆ ಲಭ್ಯವಾಗಲಿದೆ ಸ್ನೇಹಿತರೆ. ಆದರೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಮಾಹಿತಿ, ಒಂದು ಹೊಸ ಗುಡ್ ನ್ಯೂಸ್ ಅನ್ನು ತಂದಿದ್ದೇನೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಬಗ್ಗೆ. ಆ ಗುಡ್ ನ್ಯೂಸ್ ಏನು ಎನ್ನುವುದನ್ನು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ಅರ್ಥವಾಗುತ್ತೆ. ಇದನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಈ ರೀತಿಯ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಫ್ರೆಂಡ್ಸ್, ನಾನು ನಿನ್ನೆ ನಿಮಗೆ ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆ 26 ಕಂತು ಬಹಳ ಶೀಘ್ರದಲ್ಲಿ ಬರಲಿದೆ. ಆದರೆ ಈಗ 1 ಗಂಟೆಯಿಂದಷ್ಟೇ ಒಂದು ಮಹತ್ವದ ಮಾಹಿತಿ ಗೊತ್ತಾಗಿದೆ. ಅದೇನೆಂದರೆ ಸ್ನೇಹಿತರೆ, 26ನೇ ಕಂತಿನ ಹಣ ಪುಷ್ ಟು ಡೆಬಿಟ್ ಆಗಿದೆ. ಹೌದು ಫ್ರೆಂಡ್ಸ್, ನೀವು 26ನೇ ಕಂತಿನ ಸ್ಟೇಟಸ್ ಚೆಕ್ ಮಾಡಿದ್ದೀರಿ, ಅಲ್ಲಿ ಅಮೌಂಟ್ ಪುಷ್ ಟು ಡೆಬಿಟ್ ಅಂತ ತೋರಿಸ್ತಿದೆ. ಹೌದಾ ಸ್ನೇಹಿತರೆ, ಇದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ತುಂಬ ಗುಡ್ ನ್ಯೂಸ್. ಯಾಕಂದರೆ ಒಮ್ಮೆ ಹಣ ಪುಷ್ ಟು ಡೆಬಿಟ್ ಆದರೆ 1 ವಾರದ ಒಳಗೆ ನಿಮ್ಮ ಖಾತೆಗೆ ಹಣ ಬರುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಇದೀಗ ಕೆಲವರು ಕೇಳ್ತಿದ್ದಾರೆ, ನಮಗೆ ಇನ್ನೂ 25ನೇ ಕಂತೇ ಬಂದಿಲ್ಲ, ಅಂದಮೇಲೆ 26ನೇ ಕಂತು ಹೇಗೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನನ್ನ ಉತ್ತರ ಏನು ಅಂದರೆ, ಸರ್ಕಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಒಟ್ಟಿಗೆ 2 ಕಂತುಗಳನ್ನು ಕ್ಲಿಯರ್ ಮಾಡಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ 2 ಕಂತುಗಳ ಅನುಮೋದನೆ ನೀಡಿದರು. ಹೌದು ಸ್ನೇಹಿತರೆ, ಆದರೆ ಒಟ್ಟಿಗೆ ಡಿ.ಬಿ.ಟಿ ಮಾಡಿದ್ದಾಗ ಸರ್ವರ್ ಸಮಸ್ಯೆ ಬಹಳ ಆಗುತ್ತಿತ್ತು, ಡಿ.ಬಿ.ಟಿ ಪ್ರೊಸೆಸ್ ಸ್ಲೋ ಆಗುತ್ತಿತ್ತು. ಅದಕ್ಕೆ 25ನೇ ಕಂತು ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ 85% ಜನರಿಗೆ 25ನೇ ಕಂತು ಬಂದಿದೆ. ಇನ್ನು 15-20% ಜನರಿಗೆ ಬರಬೇಕಿದೆ. ಅವರಿಗೂ ಖಂಡಿತವಾಗಿಯೂ ಬರುತ್ತದೆ ಸ್ನೇಹಿತರೆ. ಇಲ್ಲಿದೆ ಮುಖ್ಯವಾದ ಖುಷಿಯ ವಿಚಾರ ಏನೆಂದರೆ, 26ನೇ ಕಂತು ಕೂಡ ಪುಷ್ ಟು ಡಿ.ಬಿ.ಟಿ ಆಗಿದೆ. ಹಾಗಾಗಿ 25ನೇ ಕಂತು ಬಂದಿಲ್ಲ ಅಂತ 26ನೇದು ಬರಲ್ಲ ಅಂತ ಯೋಚನೆ ಮಾಡಬೇಡಿ. ಒಮ್ಮೆ ಡಿ.ಬಿ.ಟಿ ರಿಲೀಸ್ ಆದರೆ ಒಂದೇ ದಿನ ಅಥವಾ ಒಂದು ದಿನದ ಗ್ಯಾಪ್ನಲ್ಲಿ 2000+2 ಕಂತುಗಳನ್ನು ನಿಮ್ಮ ಖಾತೆಗೆ ಜಮಾ ಆಗಬಹುದು. ಹೀಗಾಗಿ ಫ್ರೆಂಡ್ಸ್, ಇದು ನಿಮಗಾಗಿ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆ 26ನೇ ಕಂತು ಪುಷ್ ಟು ಡಿ.ಬಿ.ಟಿ ಆಗಿದೆ. ಡಿ.ಬಿ.ಟಿ ಯಾವ ದಿನ ರಿಲೀಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಒಂದು ದಿನ ಮುಂಚಿತವಾಗಿ ವಿಡಿಯೋ ಮಾಡಿ ತಿಳಿಸುತ್ತೇನೆ. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸವರು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿದಿನ ಹೊಸ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವುದನ್ನು ನಮ್ಮ ಉದ್ದೇಶ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.